ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀನಿ. ಆಸ್ ಎ ಪರ್ಸನ್ ಅವರು ತುಂಬಾ ಇಷ್ಟ ನನಗೆ. ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ. ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ನಡೀತಿರೋದು ನಿಮಗೆ ಗೊತ್ತು. ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ನಡೀತಿರುವಂತಹ ಈ ವೀಕೆಂಡ್ ಅಲ್ಲಿ ಡಬಲ್ ಎಲಿಮಿನೇಷನ್ ಶಾಕ್ ಅನ್ನು ಕೂಡ ಬಿಗ್ ಬಾಸ್ ಅವರು ಕೊಟ್ಟರು. ಆದ್ರೆ ನಿನ್ನೆ ಎಪಿಸೋಡ್ ಮಾತ್ರ ಅದ್ಭುತವಾಗಿತ್ತು. ಹಲವಾರು ಟಾಸ್ಕ್ ಗಳ ಮುಖಾಂತರ ಒಬ್ಬೊಬ್ಬರನ್ನೇ ಸೇವ್ ಮಾಡ್ಕೊಂಡು ಬಂದು ಕೊನೆಗೂ ಕೂಡ ಮನೆಯ ಭೋಜಣ್ಣ ನಮ್ಮ ಸೂರಜ್ ಅವರು ಮನೆಯಿಂದ ಆಚೆ ಹೋದ್ರು. ಸೊ ಆ ಸಿಚುವೇಶನ್ಸ್ ತುಂಬಾ ಕಷ್ಟವಾಗಿತ್ತು. ಯಾಕಂತ ಹೇಳಿದ್ರೆ ಸೂರಜ್ ಲಕ್ಕಿಂದ ಬಂದವನಲ್ಲ, ಅವನು 100% ಪರ್ಸನಾಲಿಟಿಯಿಂದ ಇಷ್ಟು ವಾರಗಳ ಕಾಲ ಇದ್ದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ಅನ್ಬೋದು. ಏನೇ ಆಗ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ತುಂಬಾ ಜನರ ಮನಸ್ಸನ್ನ ಗೆದ್ದಂತಹ ವ್ಯಕ್ತಿ ಅಂದ್ರೆ ಅದು ಸೂರಜ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಹೋದಾಗ ಸಿಕ್ಕಾಪಟ್ಟೆ ಜನ ಆದ್ರು, ಅದರಲ್ಲೂ ಕೂಡ ರಾಶಿಕಾ ಮತ್ತೆ ನಮ್ಮ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅದರಂತೆ ಇವತ್ತು ಭಾನುವಾರದ ಎಪಿಸೋಡ್ ನಡೀತಾ ಇದೆ. ಇದಕ್ಕೂ ಕೂಡ ಒಬ್ರು ಗೆಸ್ಟ್ ಒಳಗಡೆ ಬಂದಿದ್ದಾರೆ. ಕಲ್ಲರ್ಸ್ ಕನ್ನಡದ ಆಂಕರ್ ಅಂತಾನೆ ಕಳಿಸ್ಕೊಳ್ಳುವಂತಹ ಅನುಪಮಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಂಟ್ರಿ ಕೊಟ್ಟು ಪ್ರತಿಯೊಬ್ಬರ ಮೇಲೆ ತಮ್ಮ ಭಾವನೆ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಿಚುವೇಶನ್ ನಡೀತದೆ. ಅದು ಕೂಡ ಅಶ್ವಿನಿ ಗೌಡ ಮತ್ತೆ ರಘು ಅವರ ನಡುವೆ. ಅಶ್ವಿನಿ ಗೌಡ ಅವರು ಹೇಳ್ತಾರೆ, ರಘು ಅವರು ಮೊದಲಿಗೆ ಬಂದಾಗ ನಾನು ರಘು ಅವ್ರನ್ನ ನೋಡಿದೆ, ಈಗ ಒಂದು ಮಗುವನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಕೂಡ ಕೂಗಾಡಿ ಅವರನ್ನ ರೇಗಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ನನಗೂ ಕೂಡ ಎಲ್ಲರೂ ಕರೆಯೋ ರೀತಿ ರಘುವಣ್ಣ ಅಂತ ಹೇಳಿ ಕರೆಯೋಕೆ ಇಷ್ಟ. ಆದರೆ ಅದು ಆಗಲ್ಲ ಅಂತ ಹೇಳಿದಾಗ ಎಲ್ಲರೂ ಓ ಅಂತ ಹೇಳಿ ಚಪ್ಪಾಳೆಗಳನ್ನು ಕೂಡ ತರ್ತಾರೆ. ರಘು ಅವರು ಎದೆಯ ಮೇಲೆ ಕೈಯನ್ನು ಕೂಡ ಇಟ್ಕೋತಾರೆ. ಇದಾದ ನಂತರ ಬಂದಂತಹ ರಘು ಅವರು ಮಾತಾಡ್ತಾರೆ, ಅಶ್ವಿನಿ ಅವರು ತುಂಬಾ ಸ್ವೀಟು ಅಂತ ಹೇಳ್ತಾರೆ. ಈಗ ಗಿಲ್ಲಿ ಮತ್ತೆ ರೇಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇನೋ ಒಪಿನಿಯನ್ ಹೇಳೋ ಥರ ಇಲ್ಲಕ್ಕ, ಬೇರೆ ಏನೋ ಇದೆ ಅಂತ ಹೇಳ್ತಾರೆ. ಸೊ ಇವರಿಬ್ರು ಕಾಂಬಿನೇಷನ್ ಈ ಬಾರಿ ಸಿಕ್ಕಾಪಟ್ಟೆ ವರ್ಕ್ ಆಯಿತು. ಈ ಜೋಡಿ ಮಾಡಿದ್ದೆಲ್ಲನೂ ಕೂಡ ಅದ್ಭುತವಾಗಿತ್ತು. ಇಬ್ರು ಜಗಳವನ್ನು ಕೂಡ ಆಡಿದ್ದಾರೆ, ಕಾಮಿಡಿಯನ್ನ ಮಾಡಿದ್ದಾರೆ, ಜೋಡಿಯಾಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಪ್ರತಿ ಬಾರಿನೂ ಸುದೀಪ್ ಅವ್ರು ಕೇಳಿದಾಗ ಇಬ್ರು ಯಾವುದಕ್ಕೂ ಕೂಡ ಬಿಲ್ಕುಲ್ ಒಪ್ಪದೆ ಮಾಡಲ್ಲ ಅಂತ ಹೇಳಲೇ ಇಲ್ಲ. ಎಲ್ಲದನ್ನು ಕೂಡ ಸ್ಪೋರ್ಟಿವ್ ಆಗಿ ತಗೊಂಡು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇನ್ನೊಬ್ಬರನ್ನ ನಗ್ಸೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿದ್ರು. ಇವರಿಬ್ರು ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇನ್ನೊಬ್ರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಅವ್ರು ನೆನ್ನೆನೇ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ, ಬಟ್ ಅವ್ರು ನೆನ್ನೆ ಆಗಿಲ್ಲ, ಇವತ್ತು ಆಗೋದು ಕನ್ಫರ್ಮ್. ಅದರಲ್ಲೂ ಕೂಡ ಲೇಡಿ ಕಂಟೆಸ್ಟೆಂಟ್ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಆ ಲೇಡಿ ಕಂಟೆಸ್ಟೆಂಟ್ ಯಾರಾಗಿರ್ಬೋದು, ಇವತ್ತು ಎರಡನೇ ಎಲಿಮಿನೇಷನ್ ಯಾರ್ದಾಗಿರ್ಬೋದು ಅಂತ ಹೇಳಿ ನಿಮ್ಗನ್ಸುತ್ತೆ? ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೇನು ಫೈನಲ್ ಹತ್ರ ಬರ್ತಿದ್ದಂಗೆ ಮನೆ ಖಾಲಿ ಹೊಡಿಲಿಕ್ಕೆ ಶುರು ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.